ತಮಿಳ್ನಾಡು ರೆಸಾರ್ಟ್ ರೀಚ್ ಆಗಿದ್ದೀವಿ. ಲುಕ್ ಅಟ್ ಇಟ್, ಎಷ್ಟು ಚೆನ್ನಾಗಿದೆ. ಇಲ್ಲೂ ಮಳೆ. ಕೋಲ್ಡ್ ಆಗಿದೆ ಅಂದ್ರೆ ಇಲ್ಲಿ ನಾನು ಲಿಟ್ರಲಿ ಏನಾದ್ರೂ ಬರೀಬಹುದು. ನೋಡಿ ಎಷ್ಟು ಕೋಲ್ಡ್ ಆಗಿದೆ, ನಾವು ಆ ತರ ಬರೀಬಹುದು, ಅಷ್ಟಾಗಿದೆ. ಹಬ್ಬ ಸೋ ಮಚ್. Here I am. I know. ಬೆಂಗಳೂರಿಗೆ ಹೋಗೋಣ ಗಾಡಿನಲ್ಲಿ. ಸೊ ನಾವು ಒಳಗಡೆ ಇವಾಗ ನಮ್ಮನ್ನ ಕರ್ಕೊಂಡು ಹೋಗ್ತಿದ್ದಾರೆ ರೆಸ್ಟೋರೆಂಟ್ಗೆ. ಫಸ್ಟ್ ಊಟ ತಿನ್ಬೇಕಲ್ವಾ, ಹೋಗ್ತಾ ಇದೀವಿ. ಹೊಟ್ಟೆ ಹಸಿತಾ ಇದೆ ನನಗೆ. ಚೆನ್ನಾಗಿದೆ ಇದು ರೈಡ್. ಸೊ ಟೊಮ್ಯಾಟೊ ಸೂಪ್ ಆರ್ಡರ್ ಮಾಡಿದ್ದೀವಿ. ದಿಸ್ ವ್ಯೂ ಟೊಮ್ಯಾಟೊ ಸೂಪ್ ನನ್ನ ಫೇವ್ರೆಟ್. ಇದು ಗೊತ್ತಿಲ್ಲ ಎಲ್ಲ ಕಡೆ ಹೇಗೆ ಸಿಗುತ್ತೆ ಅಂತ, ಬಟ್ ಯಾ ಬಟರ್ ಕುಲ್ಚಾ ಇದೆ. ಓಕೆ, ಎಷ್ಟು ಬೇಕು ಬಟರ್ ಕುಲ್ಚಾ? ಒಂದಕ್ಕೆ 2 ಬರುತ್ತಾರೆ. How are you feeling? Feeling good. Happy, yeah? Missing my happy, but I'm missing my happy, but I'm. Yeah, even I'm missing happy. It's okay, come, we have. Hello, Hi. welcome to the dome. Hey, welcome to our channel. Hi, hello, welcome back to Shreki YouTube channel. I hope you guys are doing amazing. So ನಾವು ರೂಮ್ ಚೆಕ್ ಇನ್ ಮಾಡಾಗಿದೆ. ಡೋಮ್ ಇದು ನೋಡ್ಬೋದು ನೀವು ಎಷ್ಟು ಬ್ರೈಟ್ ಇದೆ ಅಂತ, ಬಿಕಾಸ್ ಇದು ಕಂಪ್ಲೀಟ್ಲಿ ಯುನೋ ಆನ್ ಟೆರೆಸ್ ಅಲ್ಲಿ ಇವರು ಮಾಡಿದ್ದಾರೆ ಅಂಡ್ ವಿ ಟೋಟಲಿ ಲವ್ಡ್ ಇಟ್. ಬಾ ಹಿಂಗೆ ಮಾಡಿದ್ರೆ. Yes, we loved it. ಸೊ ಇವಾಗ ನಾವು ನಿಮ್ಗೆ ರೂಮ್ ಟೂರ್ ತೋರಿಸ್ತೀವಿ. ಹೇಗಿದೆ ಇದು ಅಂದ್ರೆ ಡೋಮ್ ರೂಮ್ ಟೂರ್ ಅಲ್ಲ ಬೇಬಿ? ಸೊ ತೋರಿಸ್ತೀವಿ ಹೇಗಿದೆ ಅಂತ. ನನಗಂತೂ ಇಷ್ಟು ವೇಟ್ ಮಾಡಿದ್ದಕ್ಕೆ ಐ ಆಮ್ ಲೈಕ್ ತುಂಬಾ ಖುಷಿ ಇದೆ. ಓಕೆ ಫೈನ್, ಫೈನಲಿ ವಿ ಆರ್ ಹಿಯರ್ ಅಂತ. ಸೊ ಅಂದ್ರೆ ಒಂದೇನಂದ್ರೆ ಮಳೆ ಬರ್ತಾ ಇದೆ, ಅದು ನಮ್ಗೆ ತುಂಬಾ ಬೇಜಾರಾಗ್ತಾ ಇದೆ. ಯಾಕೆಂತಂದ್ರೆ ಇಲ್ಲಿ ನಾವು ಮಾಡಿದೆ ಒಂದ್ ಪರ್ಪಸ್ ಬಂದು ಜಕೂಜಿಗೆ. ಈ ಲೈಕ್ಸ್ ದಟ್ ಸೋ ಮಚ್. ಇಬ್ರು ಚಿಲ್ ಮಾಡ್ಬೇಕು ಅಂತ ಇತ್ತು, ಆದ್ರೆ ಮಳೆ ಬರ್ತಿರೋದಕ್ಕೆ ಆ ಆಕ್ಸೆಸ್ ನಮ್ಗೆ ಇವಾಗ ಅವೈಲಬಲ್ ಇಲ್ಲ. ಅಂದ್ರೆ ಅವ್ರು ಬಂದ್ ಮಾಡ್ತಾರೆ, ಬಟ್ ನಮ್ಗೆ ಎಂಜಾಯ್ ಮಾಡೋದಕ್ಕಾಗಲ್ಲ. ಎನಿವೇಸ್ ಇವಾಗ ಅದೆಲ್ಲ ಬಿಡೋಣ. ಫಸ್ಟ್ ನನ್ಗೆ ಕ್ವಿಕ್ ಆಗಿ ರೂಮ್ ಟೂರ್ ತೋರಿಸ್ತೀನಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಹಲೋ, ಹಾಯ್, ದಿಸ್ ಇಸ್ ಆರ್ ರೂಮ್. ಸೊ ಫಸ್ಟ್ ಲೆಫ್ಟ್ ಸೈಡ್ ಇಂದ ತೋರ್ಸೋಣ. ಇಲ್ಲೆಲ್ಲ ನಾವು ನಮ್ಮ ಇಟ್ಟಿದ್ದೀವಿ. ಆ್ಯಂಡ್ ಈ ಒಂದು ಸರ್ಕಲ್ ಹೋದರೆ ಏನು ಸಿಗಲ್ಲ, ಅಲ್ಲಂದ್ರೆ ಹಿಂಗೊಂದು ಸರ್ಕಲ್ ಥರ ಹಿಂಗೆ ಮಾಡ್ಕೊಂಡು ಬರ್ಬೋದು. ಸೊ ಇಲ್ಲಿ ಬಟ್ಟೆ ಒಣೆ ಹಾಕೋದಕ್ಕೆ ಇಟ್ಟಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ.
ಆಮೇಲೆ ಏನಾದರೂ ನಮ್ದು ಪ್ರಾಬ್ಲಿ ಲೆಗ್ಗೇಜಸ್ ಇಡೋದಕ್ಕೆ ಅಂತ ಅನ್ಸುತ್ತೆ ಇದು. ಇವೆಲ್ಲ ಏನಿಟ್ಟಿದ್ದಾರೆ ಇದೆಲ್ಲ ನಮಗೆ ಅಂತ ಹೇಳಿದ್ದಾರೆ, ಕಾಂಪ್ಲಿಮೆಂಟ್ರಿ ಅಂತ. ಆ್ಯಂಡ್ ಇಲ್ಲಿ ಒಂದು ಚಿಕ್ಕದು ಫ್ರಿಡ್ಜ್ ಕೂಡ ಇದೆ. ಸೊ ವಿಚ್ ಇಸ್ ನೈಸ್. ಆ ಜ್ಯೂಸ್ ಕೂಡ ನಮಗೇನೆ. ಸೊ ವಿಲ್ ಡ್ರಿಂಕ್ ಇಟ್ ಲೇಟರ್. ಆ್ಯಂಡ್ ದೆನ್ ಇಲ್ಲಿ ಹಿಂಗೆ ರೈಟ್ ಸೈಡ್ ಬಂದರೆ ಇವ್ರು ನನ್ನ ಹಸ್ಬೆಂಡ್ ಗೊತ್ತೇ ಇದೆ, ಮೈ ಹ್ಯಾಂಡ್ಸಮ್ ಬೇಬಿ. ಆ್ಯಂಡ್ ಇಲ್ಲಿ ರೈಟ್ ಬಂದೆ, ಇಲ್ಲಿ ಟಿ ವಿ ಇದೆ ನೋಡಿ. ದಿಸ್ ಇಸ್ ನೈಸ್. ಇಲ್ಲಿ ಕರ್ಟನ್ ಕೊಟ್ಟಿದ್ದಾರೆ, ಜಸ್ಟ್ ಇನ್ ಕೇಸ್ ನಾವಿಲ್ಲಿ ಬೇಡ ಅಂತಂದರೆ ಈ ಕರ್ಟನ್ನ ನಾವು ಕ್ಲೋಸ್ ಮಾಡ್ಕೊಬಹುದು. ಆದರೆ ನನಗನ್ಸುತ್ತೆ ನಾವು ಮಾಡ್ಕೊಳ್ಳಲ್ಲ ಅಂತ. ಆ್ಯಂಡ್ ಇಲ್ಲಿ ಒಂದು ಜಸ್ಟ್ ಚಿಲ್ ಮಾಡೋದಕ್ಕೆ, ಪ್ರಾಬ್ಲಿ ಇಲ್ಲಿ ನೋಡೋದಕ್ಕೆ ನಂಗೆ ತುಂಬ ಇಷ್ಟ ಆಯಿತು. ಇದೇನು ನೋಡ್ತಾ ಇದ್ದೀರಾ, ಐ ರಿಯಲಿ ಲೈಕ್ ಇಟ್. ಸೊ ಇಲ್ಲಿ ಟೇಬಲ್ ಎಲ್ಲ ಇಟ್ಟು ನಾವು ಹಿಂಗೆ ಹೊರಗಡೆ ನೋಡಿಕೊಂಡು ಚಿಲ್ ಮಾಡೋ ಥರ ಇದು. ಐ ಥಿಂಕ್ ಇಟ್ಸ್ ನೈಸ್ ಕಾನ್ಸೆಪ್ಟ್ ಇಲ್ಲಿ. ಆ್ಯಂಡ್ ನಾವು ಅಲ್ಲೂ ಕೂಡ ಕುತ್ಕೊಂಡು ತೋರಿಸ್ಬೋದು. ಐ ಥಿಂಕ್ ನಾನು ಅದನ್ನು ತೋರಿಸ್ತೀನಿ ಫಸ್ಟ್. ಯಾ, ಆ್ಯಂಡ್ ದಿಸ್ ಇಸ್ ಆರ್ ಬೆಡ್. ಇದು ಸ್ಪಾಗೆ ಕೊಟ್ಟಿದ್ದಾರೆ, ಏನು ಬ್ರೌಷ್ ಇನ್ ಕೇಸ್ ಆ್ಯಕ್ಚುಲಿ ನಾವು ತೊಗೊಳ್ತಾ ಇದ್ದೀವಿ ಇದನ್ನು. ಸೊ ಏನು ಮಾಡಿಸ್ತಿದ್ದೀವಿ ಅಂತ ನಾನು ನಿಮಗೆ ಹೇಳ್ತೀನಿ. ಆ್ಯಂಡ್ ಅಲ್ಲಿ ಎ ಸಿ ಇದೆ. ಇದು ಬೆಡ್. ಇಲ್ಲೆಲ್ಲ ನಮ್ಮ ಲೆಗ್ಗೇಜಸ್ ನೋಡ್ಬೋದು ನೀವು ಹೇಗಿಟ್ಟಿದ್ದೀವಿ ಅಂತ. ಆ್ಯಂಡ್ ಇಲ್ಲಿ ಬಂದರೆ ಅಫ್ಕೋರ್ಸ್ ಹೂ ಡಸಂಟ್ ಲೈಕ್ ಇಟ್, ಲುಕ್ ಆಟ್ ದಿಸ್. ಸೊ ಇದು ನನ್ನ ಒಂದು ಡ್ರೆಸ್. ನಂಗೆ ತುಂಬ ಇಷ್ಟ ಆಯಿತು ಈ ಡ್ರೆಸ್. ಆ್ಯಕ್ಚುಲಿ ತುಂಬ ಕಂಫರ್ಟಬಲ್. ನಂಗೆ ಈ ಥರ ಲೂಸ್ ಆಗಿನೇ ಹಾಕ್ಕೊಳ್ಳೋಕ್ಕೆ ಭಾಳ ಇಷ್ಟ. ಸೊ ಯಾ, ಸಿ ಎಷ್ಟು ಚೆನ್ನಾಗಿದೆ. ಆ್ಯಂಡ್ ಇದು ಮಿರರ್ ಚೆನ್ನಾಗಿದೆ. ಆ್ಯಂಡ್ ಅದು ಬಿಟ್ಟರೆ ಇಲ್ಲಿ ಬಟ್ಟೆ ಒಣೆ ಹಾಕೋದಕ್ಕೆ. ಆ್ಯಂಡ್ ಅದೇ ನಾನು ಹೇಳಿದ್ನಲ್ಲ ಆವಾಗಲೇ, ಅಲ್ಲಿ ಹಂಗಿಂದ ಬಂದರೆ ಈ ಜಾಗ ಸಿಗುತ್ತೆ. ಸೊ ಇಲ್ಲಿ ಲೈಟ್ಸ್ ಇದೆ, ಇದು ವಾಶ್ರೂಮ್ಗೆ ಯೂಸ್ ಮಾಡೋದಕ್ಕೆ. ಆ್ಯಂಡ್ ಲುಕ್ ಅಟ್ ದಿಸ್. ಒನ್ ಸೆಕೆಂಡ್. ಯಾ, ಇದು ಹೀಗಿದೆ ರೂಮ್, ಸಾರಿ ವಾಶ್ರೂಮ್. ಆ್ಯಂಡ್ ಅಫ್ಕೋರ್ಸ್ ಇಲ್ಲೂ ಕೂಡ ಮಿರರ್ ಇದೆ. ದಿಸ್ ಇಸ್ ಗುಡ್. ಸಿಂಪಲ್ ಆ್ಯಂಡ್ ಎಲಿಗೆಂಟ್. ಇಷ್ಟು ಜಾಗದಲ್ಲಿ ಮಾಡಿದಾರಲ್ಲ, ಹ್ಯಾಟ್ಸ್ ಆಫ್. ಈ ಒಂದು ಆ್ಯಂಡ್ ಲುಕ್ ಅಟ್ ದೋಸ್ ಲೈಟ್ಸ್ ಎಲ್ಲ ಚೆನ್ನಾಗಿದೆ ಇಲ್ಲಿ. ಎ ಸಿ ಹೊರಗಡೆ ತೋರಿಸ್ತೀವಿ, ಒಂದು ನಿಮಿಷ. ಬಾ ಬೇಬಿ, ಇದು ಹೊರಗಡೆ ಬರ್ತೀವಿ. ಇಲ್ಲ ಬೇಬಿ, ಪುಷ್ ಮಾಡೋಕ್ಕಾಗಿಲ್ಲ ಆವಾಗಲೇ. ಹೌದಾ? ಹಂಗಾರೆ ನೀನು ಇಟ್ಕೊಳ್ತೀಯಾ? ನಾನು ತೋರಿಸ್ಕೊಂಡು ಬರ್ತೀನಿ. ಇಟ್ಕೋ ಅದನ್ನ. ನಾನು ಇವಾಗ ಹೊರಗಡೆ ತೋರಿಸ್ತಾ ಇದ್ದೀನಿ. ಇದು ಬಂದು ಹೇಳಿದ್ವಲ್ಲ ಅವಾಗಲೇ, ಸೀಟೆಡ್ ಟೇಬಲ್. ಐ ಥಿಂಕ್ ಜಕ್ಕೂಸಿ ಯೂಸ್ ಮಾಡಾದ್ಮೇಲೆ ಇಲ್ಲಿ ಬಂದು ಕುತ್ಕೊಂಡು ಚಿಲ್ ಮಾಡೋದಕ್ಕೆ ಇಲ್ಲಿರೋದು. ಇಲ್ಲಿದೆ ಜಕ್ಕೂಸಿ, ಆದರೆ ನಾವಿವಾಗ ಸದ್ಯಕ್ಕೆ ಯೂಸ್ ಮಾಡ್ತಾ ಇಲ್ಲ. ಆ್ಯಂಡ್ ಇದು ಬಂದು ಐ ಥಿಂಕ್ ಲೈ ಡೌನ್ ಮಾಡಿ ಚಿಲ್ ಮಾಡೋದಂತ ಅನಿಸಿದೆ. ನಂಗೆ ಈ ಥರ ಫ್ಲವರ್ಸ್ ತುಂಬ ಇಷ್ಟ ಆಯಿತು. ಇಲ್ಲಿ ಎಷ್ಟು ಚೆನ್ನಾಗಿ ಅವರೇ ರೆಡಿ ಮಾಡಿದ್ರು ನಾವು ಅಲ್ಲಿ ಊಟಕ್ಕೆ ಹೋಗಿದ್ದಾಗ್ಲೂ. ಆ್ಯಂಡ್ ವ್ಯೂ ನೋಡಿ ಎಷ್ಟು ಚೆನ್ನಾಗಿದೆ. ನಾನು ಆ್ಯಕ್ಚುಲಿ ಛತ್ರಿ ಹಿಡ್ಕೊಂಡು ಹೀಗೆ ಮಾಡ್ತಾಯಿದ್ದೀನಿ. ಐ ಆಮ್ ಸೊ ಸಾರಿ, ಸ್ವಲ್ಪ ಶೇಕ್ ಆಗ್ತಾಯಿದ್ರೆ. ಸೊ ದಿಸ್ ಈಸ್ ಆರ್ ಡೋಮ್. ಇದು ನಮ್ಮ ರೂಮ್ ಆಗಿದೆ. ಐ ಆಮ್ ಸೋ ಎಕ್ಸೈಟೆಡ್. ಕೇಳಿಸ್ತಾ ಇದೆಯಾ ನಿಂಗೆ ನಾನು ಮಾತಾಡ್ತಿರೋದು? ಯು ಕ್ಯಾನ್ ಹಿಯರ್ ಮೀ? ಐ ಲವ್ ಯು. ಕೇಳಿಸ್ತಲ್ವಾ? ಇಲ್ಲಿ ರಿವರ್ ನಂಗೆ ಗೊತ್ತಿಲ್ಲ. ಇಲ್ಲೆಲ್ಲ ಒಂಥರ ಫಾಕ್ ಥರನೇ ಕಾಣಿಸ್ತಾ ಇದೆ. ಹಾಂ, ಐ ಲವ್ ಯು. ಹೋಗ, ಇದು ಕೇಳಿಸಿರುತ್ತೆ ಪಕ್ಕ. ಸೊ ಓಪನ್ ಮಾಡಿ ಬಾ ಇಲ್ಲಿ. ಸೊ ಇಲ್ಲಿ ಇವಾಗ ಇದು ಆ್ಯಕ್ಚುಲಿ ಸ್ವಲ್ಪ ಇಳಿಯೋದೇ ಕಷ್ಟ ಇಲ್ಲಿ. ಅದು ಭಯ ಆಗುತ್ತೆ. ಇದು ಕ್ಲೋಸ್ ಮಾಡು, ಇದು ಛತ್ರಿನ. ನಾನು ಒಳಗಡೆ ಬಂದ್ಬಿಡ್ಲಾ? ಹಂಗೆ ಇಟ್ಕೊತೀನಿ ಒಂದು ನಿಮಿಷ. ನಾನು ಕೂದಲು ಕಿತ್ತಾಕ್ಬಿಡಿ ನೀನು. ಸೊ ಇವಾಗ ನಾವು ಸ್ಪಾಗೆ ರೆಡಿ ಆಗ್ತಾ ಇದೀವಿ. ಬಾಡಿ ಮಸಾಜ್ ತಗೊಂಡಿದ್ದೀವಿ ಇಬ್ರು. ಸೊ ಅಲ್ಲಿ ಹೋಗಿ ನಾವು ಹೇಗಿರುತ್ತೆ ಅಂತ ಎಕ್ಸ್ಪೀರಿಯನ್ಸ್ ವಿಲ್ ಲೆಟ್ ಯು ಗೈಸ್. ಏನೇನಿದೆಯೋ ಎಲ್ಲ ಯೂಟಿಲೈಸ್ ಮಾಡ್ಕೋಬೇಕು ಅಂತಾನೆ ವಿ ಆರ್ ಲೈಕ್ ಫುಲ್ಲಿ ಪಂಪ್ಡ್ ಅಪ್. ಸೊ ನೋಡೋಣ ಹೇಗಿರುತ್ತೆ. ಫಸ್ಟ್ ಟೈಮ್ ನಾನು ಆ್ಯಕ್ಚುಲಿ ಫುಲ್ ಬಾಡಿ ಮಸಾಜ್ ಮಾಡಿಸ್ತಾ ಇರೋದು. ನೋಡೋಣ ಹೇಗಿರುತ್ತೆ ಅಂತ ಹೇಳಿಬಿಟ್ಟು ಮಾಡಿಸ್ಕೊಂಡು ನಾನು ನಿಮಗೆ ಹೇಳ್ತೀನಿ. ಓಕೆ, ಬಾಡಿ ಮಸಾಜ್ ಹೋಗ್ತಾ ಇದೀವಿ. ಚಳಿ ಬೇರೆ, ಫುಲ್ ಚಳಿ, ಮಳೆ, ಒಂಥರ ಚೆನ್ನಾಗಿದೆ. ಒಂಥರ ಡಿಫ್ರೆಂಟ್ ಕೈಂಡ್ ಆಫ್ ಎಕ್ಸ್ಪೀರಿಯನ್ಸ್. ಪೀಪಲ್ ಹ್ಯಾವ್ ಟು ಕಮ್ ಹಿಯರ್. ಇಟ್ಸ್ ನೈಸ್. ಇವಾಗ ಬಾಡಿ ಮಸಾಜ್ ಮಾಡಿಸಿ
ಸೊ ಇವಾಗ ಬಾಡಿ ಮಸಾಜ್ ಆಗಿದೆ, ಬಂದ್ವಿ ನಾವು ನಮ್ಮ ರೂಮ್ಗೆ. ನನ್ನ ಹಸ್ಬೆಂಡ್ ಫೇಸ್ ವಾಶ್ ಮಾಡ್ತಿದ್ದಾರೆ. ತುಂಬ 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 ಚೆನ್ನಾಗಿತ್ತು. ವಿ ಲಿಟ್ರಲಿ ಲವ್ಡ್ ಇಟ್. ಅಂದರೆ ಅವ್ರು ಬಂದಾಗ ನಾನು ಅವ್ರದ್ದು ಕೇಳ್ತೀನಿ ಹೇಗಿದೆ ಅಂತ ಅಂದ್ಬಿಟ್ಟು ಅಂತ. ಅವ್ರು ಹೇಳ್ತಾರೆ ಯಾರಾದರೂ ಇಲ್ಲಿಗೆ ಬಂದರೆ, ಮೌಂಟ್ ಝನಾಡು ಇಲ್ಲಿಗೆ ಬಂದರೆ ಪ್ಲೀಸ್ ಡೂ ಟ್ರೈ ದಿಸ್ ಔಟ್. ಇದನ್ನು ನೀವು ಡೆಫಿನೆಟ್ಲಿ ಮಾಡಿಸ್ಕೊಳ್ಳಿ. ಬಾಡಿ ಮಸಾಜ್, ಫುಲ್ ಬಾಡಿ ಮಸಾಜ್ಗೆ ಪ್ರಿಫರ್ ಮಾಡಿ. ಯು ವಿಲ್ ಗೆಟ್ ನೈಸ್ ಮಸಾಜ್. ನಿಮಗೆ ತುಂಬ ಒಂಥರ ರಿಲ್ಯಾಕ್ಸಿಂಗ್ ಅಂತ ಅನಿಸುತ್ತೆ ಆ್ಯಂಡ್ ತುಂಬಾ ಕಾಮಿಂಗ್ ಅಂತ ಅನಿಸುತ್ತೆ. ಸೊ ಯು ಗೈಸ್ ಶುಡ್ ಗಿವ್ ಅ ಟ್ರೈ. ಬರ್ತಾ ಇದೆಯಾ? ಹಾಂ, ಹಿಂಗೆ ಬಾ, ಪರವಾಗಿಲ್ಲ. ಸೊ ನೀವು ದಯವಿಟ್ಟು ಇನ್ ಕೇಸ್ ನೀವು ಇಲ್ಲಿಗೆ ಬಂದರೆ, ಇದು ಕೇರಳ ಆ್ಯಕ್ಚುಲಿ ಅದಕ್ಕೆ ಸ್ವಲ್ಪ ಫೇಮಸ್ ಅಂತ ಅಂದ್ಕೊಂಡಿದ್ದೀನಿ ನಾನು. ರಿಸರ್ಚ್ ಎಲ್ಲ ನಾನು ಮಾಡಿಲ್ಲ, ಸೊ ನನಗೆ ಗೊತ್ತಿಲ್ಲ. ಬಟ್ ನನಗಂತೂ ತುಂಬ ತುಂಬ ಖುಷಿ ಆಯಿತು. ರಿಲ್ಯಾಕ್ಸಿಂಗ್ ಅಂತ ಅನ್ನಿಸ್ತು, ಕಾಮಿಂಗ್ ಅಂತ ಅನ್ನಿಸ್ತು. ಇಟ್ಸ್ ಲೈಕ್ ಅ ಥೆರಪಿ ಅಂತ ಅನಿಸುತ್ತೆ. ಅಟ್ಲೀಸ್ಟ್ ಮಂತ್ಲಿ ಒನ್ಸ್ ಆ ಥರ ಟ್ರೈ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ. ನಾನು ಇದನ್ನು ಫ್ಯೂಚರಲ್ಲೂ ಇದನ್ನು ಅಪ್ಲೈ ಮಾಡ್ತೀನಿ. ಇನ್ ಕೇಸ್ ನಾನು ಮತ್ತೆ ಕೇರಳಕ್ಕೆ ಬಂದರೆ ಡೆಫಿನೆಟ್ಲಿ ನಾನು ಟ್ರೈ ಮಾಡ್ತೀನಿ ಇದನ್ನು. ಬಟ್ ಬರಬೇಕಾದ್ರೆ ಮೇಕ್ ಶೋರ್ ನೀವು ನಿಮ್ಮದೇ ಶ್ಯಾಂಪು, ಕಂಡೀಷ್ನರ್ ಎಲ್ಲ ತೊಗೊಂಡು ಹೋಗಿ. ಅಲ್ಲಿ ಯಾವುದೋ ಶ್ಯಾಂಪು ಇರುತ್ತೆ. ಬಟ್ ನಂಗೆ ಹೆಡ್ ಮಸಾಜು ತುಂಬ ಇಷ್ಟ ಆಯಿತು. ಲಿಟ್ರಲಿ ನಾನು ಅಲ್ಲಿ ಸ್ನಾನ ಮಾಡೋಕ್ಕೆ ಕಳಿಸ್ತಾರಲ್ವ, ಅಲ್ಲಿ ನನಗೆ ಅದೇನು ಎಣ್ಣೆ ಹಚ್ಚಿದ್ರೂ ಗೊತ್ತಿಲ್ಲಪ್ಪ. ಒಂದೇ ಒಂದು ಲಿಟ್ರಲಿ ಒಂದೇ ಒಂದು ಕೂದಲು ಕೂಡ ಬರಲಿಲ್ಲ, ಉದುರಲಿಲ್ಲ. ಮೇ ಬಿ ನಾವು ಗೊತ್ತಿಲ್ಲ, ಅದ್ಯಾವುದೋ ಒಂದು ಆಯುರ್ವೇದಿಕ್ ಯೂಸ್ ಮಾಡ್ತಾರೆ ಅಂತ ಅನಿಸ್ತೆ. ಆ್ಯಂಡ್ ನೆನ್ನೆನೇ ನಾನು ತಲೆ ಸ್ನಾನ ಮಾಡ್ಕೊಂಡು ಬಂದಿದೆ, ಅದು ಇರ್ಬೋದು ರೀಸನ್. ಅದಕ್ಕೇ ಉದುರಿರಲ್ಲ. ಬಟ್ ಯಾ, ಇಟ್ ಇಸ್ ರಿಯಲಿ ರಿಯಲಿ ನೈಸ್. ಕಂಡೀಷನರ್ ಇದ್ದರೆ ಕೂದಲು ಒಂದು ಸ್ವಲ್ಪ ರಫ್ ಅಂತ ಅನ್ನಿಸ್ತಾ ಇದೆ. ಸಿರಮ್ ಕೂಡ ಇಲ್ಲ. ಸೊ ದಯವಿಟ್ಟು ನೀವು ಟ್ರೈ ಮಾಡಿ ಇಲ್ಲಿಗೆ ಬಂದರೆ, ಅಥವಾ ಯಾವುದೇ ಬಾ. ಸೊ ನನ್ನ ಹಸ್ಬೆಂಡ್ ಬಂದಿದ್ದಾರೆ ಇವಾಗ. ನಿಂಗೆ ಹೆಂಗೆ ಅನಿಸ್ತು ಕಿ? ಅಮೇಜಿಂಗ್ ಆಗಿತ್ತು, ಒಂಥರ ರಿಲ್ಯಾಕ್ಸಿಂಗ್ ಅಲ್ಲ, ಮಚ್ ನೀಡೆಡ್ ಅಪ್ಪ ಅಂತ ಅನ್ನಿಸ್ತು. ನಮ್ಮಂತ ಬ್ಯಾಂಗ್ಳೂರ್ ಕೆಲಸ ಮಾಡೋರು, IT ಇರೋರು ಇದೆಲ್ಲ ಐತೆ. ನಾವು 8 hours ಒಂದೇ ಜಾಗದಲ್ಲಿ ಕೆಲಸ ಮಾಡಿ ಸರಿಯಾಗಿ ಮಾತಾಡ್ತಾ ಇಲ್ಲ ನಾವು 8 hours ಒಂದೇ ಜಾಗದಲ್ಲಿ ಕೂತ್ಕೊಂಡು ಕೆಲಸ ಮಾಡಕ್ಕೋ. 8 hours ಅಲ್ಲ, ನಿನ್ಗೆ ಒಂದ್ 10 hour ಅಲ್ಲೇ ಆಗೋಗಿರುತ್ತೆ. ನಿನ್ಗೆ ಹೋಗಕ್ಕೇನೆ, ನಿನ್ಗೆ ಬರೋದಕ್ಕೇನೆ ಎಲ್ಲ ಸೇರಿ. ಸೊ ಒಂದ್ 10 hour ಒಂದೇ ಕಡೆ ಕೂತ್ಕೊಂಡು ಕೆಲಸ ಮಾಡೋದಕ್ಕೂ ಈ ತರ ಯಾವಾಗ್ಲಾದ್ರೂ ಬಂದು ಒಂದೊಳ್ಳೆ ಮಸಾಜ್ ತಗೊಂಡು ಸಗದಾಗಿರುತ್ತೆ. ಬನ್ನಿ, ಟ್ರೈ ಮಾಡಿ. ನೀವು ಟ್ರೈ ಮಾಡಿ, ನಿಮ್ಗೂ ಇಷ್ಟ ಆಗುತ್ತೆ. ಸೊ ಇದನ್ನ ನಾನು ಎಲ್ಲರಿಗೂ ರೆಫರ್ ಮಾಡ್ತೀನಿ. ಬಂದು ಟ್ರೈ ಮಾಡಿ, ಯು ಶೋರ್ಲಿ ಲೈಕ್ ಇಟ್. ಇಷ್ಟ ಆಗುತ್ತೆ. ಆಲ್ ರೈಟ್, ಇವಾಗ ನಾವು ಸ್ನಾಕ್ಸ್ ಕೂಡ ಮಿಸ್ ಮಾಡ್ಕೊಂಡಿದ್ವಿ. ಯಾಕೆಂದ್ರೆ ನಾವು ಇದಕ್ಕೆ ಹೋಗಿದ್ವಿ ಅಲ್ವಾ, ಬಾಡಿ ಮಸಾಜ್ಗೆ. ಸೊ ಅದೆಲ್ಲ ಕ್ಲೋಸ್ ಆಗಿಬಿಟ್ಟಿದೆ ಕೌಂಟರ್. ಹೊಟ್ಟೆ ಹಸಿತಾ ಇದೆ ನನಗೆ, ಯಾಕೋ ಗೊತ್ತಿರೋ ತುಂಬಾ ಹೊಟ್ಟೆ ಹಸಿತಾನೇ ಇದೆ ನನಗೆ. ಆದ್ರೆ ಊಟ ಬಂದಾಗ ಮಾತ್ರ ತಿನ್ಬೇಕು ಅಂತ ಅನ್ಸೋದೇ ಇಲ್ಲ. ಸೊ ಅದಕ್ಕೆ ಇವಾಗ ಅವ್ರಿಗೆ ಹೇಳಿದೀವಿ, ಫುಡ್ ಕೋರ್ಟ್ ಓಪನ್ ಆದಾಗ ಹೇಳಿ ಅಂತ. ಸೊ ಯಾ, ಅವಾಗ ಹೋಗಿ ಫುಲ್ ಬ್ಯಾಟಿಂಗ್ ಮಾಡಿ ಮಾತಾಡ್ತಿದ್ದೀನಲ್ವಾ ಚಿನಿಲಿ. ಸೊ ಯಾ ಗೈಸ್, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಈಗಿನ ಇದರಲ್ಲಿ. ಕನಸು ನನ್ಗಿದು ಇಲ್ಲಿಗೆ ಬರೋದು. ಸೊ ಫೈನಲಿ ಐ ಆಮ್ ಹಿಯರ್. ಯಾ, ಸೊ ನಾವಲ್ಲಿ ಹೋಗಿ ಏನು ತಿಂತೀವಿ ಅಂತೆಲ್ಲ ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ. Till then, take care. Bye. We are going to have food. Dinner time. Kade ba. ಇಲ್ಲಿ ಕ್ಯಾಂಡಲ್ ಲೈಟ್ ಡಿನ್ನರ್ ಮತ್ತೆ ಸ್ವಲ್ಪ ಮ್ಯೂಸಿಕ್ ಎಲ್ಲ ಏನೋ ಪ್ಲೇ ಮಾಡ್ತಾ ಇದ್ದಾರೆ. ದಟ್ಸ್ ಇಂಟ್ರೆಸ್ಟಿಂಗ್. Plain rice. Yup, I was waiting for this kind of food, baby. Kottambari anna ansatadu. And looks yummy, baby. Go and try. Veg. Look at this, baby. So cute. Non-veg alli enide nodona. Non-veg paste. Wow, looks so yummy. Mutton. Have this.
Yes. Matcha. So rice, chicken again, mutton. Idu mutton alla idu. ಚೆಸ್ ಆಡಕ್ ಬಂದಿದೀವಿ ನಾವಿಲ್ಲಿ. ಮೂವ್ ಮಾಡು. ಫಸ್ಟ್ ಮೂವ್. ಬಂತು. ಲೆಟ್ಸ್ ಗೋ. ಊಟ ಮಾಡ್ಕೊಂಡು ಬಂದಿದ್ದೀವಿ, ಜಕ್ಕೂಸಿಗೆ ಹೇಳಿದ್ದೀವಿ, ಅವ್ರು ಬಂದು ರೆಡಿ ಮಾಡ್ತಾರೆ. ಆಮೇಲೆ ಜಕ್ಕೂಸಿಗೆ ಚಿಲ್ ಮಾಡ್ತೀವಿ. ಚಿಲ್ ಮಾಡಿ ತಾಚೆ ಮಾಡೋದು ಅಷ್ಟೆ. ನನಗೆ ಫುಲ್ ಕೂದಲೆಲ್ಲ ಒಂಥರ ಅಂಟಂತರ ಅನಿಸ್ತಾ ಇತ್ತು, ಅದಕ್ಕೆ ನಾನು ಕ್ಯೂಟ್ ಹೇರ್ ಸ್ಟೈಲ್ ಹಾಕೊಂಡಿದ್ದೆ. ಕ್ಯೂಟ್ ಹೇರ್ ಸ್ಟೈಲ್ ಚೆನ್ನಾಗಿದೆ ನಿಮಗೆ. I know you like it, that's why. All right, let's wait for them to come and fix the jacuzzi so that we can go and chill. ಅಷ್ಟೇ. ಅದಾದ್ಮೇಲೆ ಮಲ್ಗುವ. ಇನ್ನು ನಾವು ಲವ್ ಸ್ಟೋರಿ ವ್ಲಾಗ್ ಮಾಡಿಲ್ಲ, ಮಾಡಬೇಕು. ನಾಳೆ ಬೆಂಗಳೂರು ಬಂದ್ರು. ಅಲ್ಲಿ ಫಿಕ್ಸ್ ಮಾಡ್ತಾ ಇದ್ದಾರೆ ಜಕ್ಕೂಸಿ. ನಾನು ಇಲ್ಲಿ ಕುತ್ಕೊಂಡು ನೋಡ್ತಾ ಇದ್ದೀನಿ. ಅದಾದ ತಕ್ಷಣ ನಾವು ಹೋಗಿ ಚಿಲ್ ಮಾಡ್ತೀವಿ. ಹಲೋ, ಹಾಯ್, ಗುಡ್ ಮಾರ್ನಿಂಗ್. ನೆಕ್ಸ್ಟ್ ಡೇ ಚೆಕ್ಔಟ್ ಡೇ ಇವತ್ತು. ನೆನೆ ಫುಲ್ಲು ನಾವು ಜಕ್ಕೂಸಿಲೆಲ್ಲ ಆಟಾಡಿ ಇವಾಗ ನನಗೆ ಒಂಥರ ಗಂಟ್ಲೆಲ್ಲ ಒಂಥರ ಆಗ್ತಾಯಿದೆ ಆ್ಯಂಡ್ ಸ್ವಲ್ಪ ಒಳ ಜ್ವರ ಅಂತ ಅನ್ಸುತ್ತಲ್ಲ, ಆ ಥರ ಅನಿಸ್ತಾರೆ. ಬ್ರೇಕ್ಫಾಸ್ಟ್ ತಿನ್ನೋಣ ಅಂತ ಹೋಗೋಣ ಅಂದರೆ ಇಲ್ಲಿ ನೋಡಿ ಮಳೆ ಬರ್ತಾ ಇದೆ. ಟೈಮ್ 8 o'clock ಆಯಿತು. ಬ್ರೇಕ್ಫಾಸ್ಟ್ ತಿನ್ನಬೇಕಿತ್ತು ನಾವು. ಅವ್ರು ಬರ್ತಾರೆ ನಮ್ಮನ್ನ ಕರ್ಕೊಂಡು ಹೋಗೋಕ್ಕೆ, ಬಟ್ ಕೆಳಗಡೆ ಇಳಿಬೇಕು ಅಂದ್ರೂ ಮಳೆ ಬರ್ತಾ ಇದೆ. ನಾವು ಆ್ಯಕ್ಚುಲಿ ಕೆಲವೊಂದೊಂದು ವೀಡಿಯೋಸ್ನ ಪ್ಲ್ಯಾನ್ ಮಾಡಿದ್ವಿ, ನೋಡಿದ್ರೆ ಮಳೆ ಬರ್ತಾ ಇದೆ ಗೈಸ್. ಎಂತ ಮಾಡೋದು ಇವಾಗ ನೋಡಬೇಕು. ಫಸ್ಟು ಬ್ರೇಕ್ಫಾಸ್ಟ್ ತಿಂದು ಮಳೆ ಸ್ಟಾಪ್ ಆದ್ರೇ ನಾವು ರೆಕಾರ್ಡ್ ಮಾಡ್ಕೊಳ್ಳೋಕ್ಕಾಗೋದು. ಇಲ್ಲ ಅಂತಂದರೆ ಅದು ಎಕೋ ಬರ್ತಾನೆ ಇರುತ್ತೆ, ಈ ಥರ ಮಳೆ ಸೌಂಡ್ ಕೇಳಿಸ್ತಾನೆ ಇರುತ್ತೆ, ಪಟ್ 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 ಅಂತ. ನಾವು ನಿನ್ನೆ ಟ್ರೈ ಮಾಡಿದ್ವಿ ಮಾಡೋದಕ್ಕೆ, ಬಟ್ ಇಟ್ ವಾಸ್ ರೈನಿಂಗ್. ಇವಾಗ ಮತ್ತೆ ಮಳೆ ಬರ್ತಾ ಇದೆ. ಸೊ ಫಸ್ಟ್ ಬ್ರೇಕ್ಫಾಸ್ಟ್ ತಿನ್ಕೊಂಡು ವೆಲ್ಕಮ್ ಬ್ಯಾಕ್. ಟು ಬ್ರೆಡ್. ನನಗೆ ಸ್ವಲ್ಪ ಜ್ವರ ಜಾಸ್ತಿ ಆಗ್ತಾ ಇದೆ, ಅದಕ್ಕೆ ಮಾತ್ರೆ ಇಸ್ಕೊಂಡ್ವಿ ಅಲ್ಲೇ ಡೋಲೋ. ಸೊ ಊಟ ಆದ್ಮೇಲೆ ತಗೊಂಡ್ಬೇಕು. ಗೈಸ್, ನಾವಿವಾಗ ಹೊರಡ್ತಾ ಇದೀವಿ ಚೆಕ್ಔಟ್ ಮಾಡಿ. ನಮ್ಮ ಸಮಯ ಬಂತು ಬೆಂಗಳೂರಿಗೆ ಹೋಗೋಕೆ. ಹೌದು. ಸೊ ಅಲ್ಲಿ ಹೋಗಿ ಮತ್ತೆ ಸಿಗುವ. ಫಸ್ಟ್ ಹ್ಯಾಪಿನ ಮೀಟ್ ಮಾಡಬೇಕು. ಇಲ್ಲಿಂದ ನಾವು ನಮ್ಮ ಮಮ್ಮಿ ಮನೆಗೆ ಹೋಗಿ ನಮ್ಮ ಮತ್ತೆ ನಮ್ಮ ಅಜ್ಜಿ ಬಂದಿದ್ದಾರೆ. ಸೊ ಅವ್ರನ್ನ ಮೀಟ್ ಮಾಡಿ ಆ್ಯಂಡ್ ದೆನ್ ನಮ್ಮ ಒಂದು ನನ್ನ ಬೇಬಿಗೆ ಸ್ವಲ್ಪ ಜ್ವರ ಬಂದ್ಬಿಟ್ಟಿದೆ. ಹೌದು, ಇದು ನನಗೆ ವೆದರ್ ಆಗಿ ಬಂದಿಲ್ಲ. ಸೊ ನೀರು ವೆದರು 24 ಗಂಟೆ ಮಳೆ. ಹೌದು, ನೋಡಿ ಇಲ್ಲಿ ಮಳೆನೇ ಬರ್ತಾ ಇದೆ. ಇನ್ನು ನಂಗೆ ಆಗಲ್ಲ ಇದು ವೆದರ್. ಓಕೆ ಅದು ನಂಗೇನಿದೆ ಅಷ್ಟು ಇಷ್ಟ ಆಗಲಿಲ್ಲ. ವಾಟ್ಸ್ ಯುವರ್ ರಿವ್ಯೂ ಅಬೌಟ್ ಇಟ್ ಕಿ? It's not so good. Just the ambience is good. ಆದ್ರೆ ಮೇಂಟೆನೆನ್ಸ್, ಹಾಸ್ಪಿಟಾಲಿಟಿ ಎಲ್ಲ ಏನಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿಲ್ಲ ಇವರು. ಬರ್ತಾ ಇಲ್ಲ. ಆ್ಯಂಡ್ ಜಕೂಸಿ ಬೇರೆ ಹೊರಗಡೆ ಇದೆಯಾ, ಅದನ್ನ ಹೋಗಿ ನಾವು ಎಕ್ಸ್ಪೀರಿಯನ್ಸ್ ಮಾಡಾದ್ಮೇಲೆ ನನಗೆ ಹುಷಾರಿಲ್ದಂಗೆ ಆಗೋಯ್ತು. ಇದನ್ನೇ ಅಂತೂ ನಾನು ಮೌಂಟ್ ಜನಾಡು ನನ್ನ ಕನ್ಸು, ನಂಗೆ ಇಷ್ಟ ಅಂದ್ಕೊಂಡು ನಾನು ಡೇಟ್ ಎಲ್ಲ ನೋಡಿಕೊಂಡು ಬಂದಿದ್ದಾಯಿತು. ಬಟ್ ಐ ಡೋಂಟ್ ನೋ, ಐ ಡಿಡ್ ನಾಟ್ ಲೈಕ್ ಇಟ್.
ಸುಮ್ಮನೆ ವೇಸ್ಟ್ ಅಂತ ಅನಿಸ್ತಾ ಇದೆ ಇವಾಗ ನನಗೆ. ದುಡ್ಡು ಅದೆಲ್ಲ ಸುಮ್ಮನೆ ಪೇ ಮಾಡಿದ್ದು ಅಂತ ಅನಿಸ್ತಾ ಇದೆ ನನಗೆ. ಬರಬೇಡಿ ಇಲ್ಲಿಗೆ. ಬಂದ್ರೂ ಇನ್ಸೈಡ್ ಇರೋ ಜಕೂಸಿನ ಚೂಸ್ ಮಾಡಿ. ಅದು ಪ್ರೀಮಿಯಂ ಸೂಟ್ ಅಂತ ಅನ್ಸುತ್ತೆ. ಸೊ ಇದು ಹಾಲು. ಡೋಮಾಗ್ ಬಂದ್ರೆ ಏನು ಒಳಗಡೆ ತರ ಒಳ್ಳೆ ಸೀನ್ರಿ ಇರುತ್ತೆ. ಆದ್ರೆ ಆಕ್ಚುಲಿ ಆಚೆ ತುಂಬಾ ಒಳ್ಳೆ ಸೀನ್ರಿ ಇದೆ. ಅಲ್ಲಿ ಒಂದು ದೊಡ್ಡ ಡ್ಯಾಮ್ ಇದೆ. ಎನಿವೇಸ್ ಸೊ ಇವಾಗ ಹೊರಡ್ತಾ ಇದೀವಿ ನಾವು. ಕಾರಲ್ಲಿ ಹೋಗ್ತಾ ಮಾತಾಡೋಣ. ಬಾಯ್. ಇಟ್ಸ್ ಟೈಮ್ ಟು ಲೀವ್. ಬಾಯ್. ಗೋ. ಹಲೋ, ಹಾಯ್, ವಾಟ್ಸ್ಆಪ್. ಸೊ ಎಲ್ಲರೂ ಹೇಗಿದ್ದೀರಾ? ಸೊ ಟ್ರಿಪ್ ಆಯಿತು. ಟ್ರಿಪ್ ಆಗಿ ನಾವು ಅಲ್ಲಿಂದ ನಡ್ಕೊಂಡು ಮಾಡೋಕ್ಕಾಗಲಿಲ್ಲ ಅಲ್ಲಿಂದ. ಇಟ್ಸ್ ಬಿಕಾಸ್ ನನಗೆ ಹುಷಾರಿರಲಿಲ್ಲ. ತುಂಬಾ ಒಂಥರ ಸುಸ್ತಾಗಿ ಚಳಿ ಜ್ವರ ಬಂದ್ಬಿಟ್ಟಿತ್ತು ಅಲ್ಲಿ. ಬಿಕಾಸ್ ನನಗೆ ಆ ವೆದರ್ ನಿಜ ಆಗಲ್ಲ. ಸೊ ಅದಕ್ಕೆ ನಾನು ಇಮ್ಮಿಡಿಯೇಟ್ ಆಗಿ ನಾವು ಬ್ಯಾಂಗ್ಳೂರಿಗೆ ಬಂದು, ಆ್ಯಕ್ಚುಲಿ ನಾವು ಏನಾದರೂ ಇನ್ ಕೇಸ್ ನಮಗೆ ಚೆನ್ನಾಗಿ ಅಂತ ಅನ್ಸಿದ್ರೆ ಒನ್ ಡೇ ಅಲ್ಲೇ ಸ್ಟೇ ಆಗಿ ನೆಕ್ಸ್ಟ್ ಡೇ ವೆನ್ಸ್ಡೇ ಬರೋಣ ಅಂತ ಅಂದ್ಕೊಂಡಿದ್ವಿ. ಅಮಾವಾಸ್ಯೆ ದಿನ ಬಿಡೋದು ಬೇಡ, ಅಲ್ಲೇ ಸ್ಟೇ ಆಗಿ ನೆಕ್ಸ್ಟ್ ಡೇ ಅಂತ. ಬಟ್ ನನ್ನ ಹೆಲ್ತ್ ಸಪೋರ್ಟ್ ಮಾಡಲಿಲ್ಲ ಅಲ್ಲಿ. ಟ್ಯೂಸ್ಡೇನೆ ನಾವು ಬೆಳಗ್ಗೆನೆ ನಾನು ಹೇಳ್ಬಿಟ್ಟೆ, ನಾನು ಈ ಥರ ನಂಗೆ ಆಗ್ತಾ ಇಲ್ಲ, ಬ್ರೇಕ್ಫಾಸ್ಟ್ ತಿನ್ನೋಕ್ಕೆ ಅಂತ ಹೋಗಿದ್ವಿ. ಅವಾಗಲೇ ಹೇಳಿದೆ ನನ್ನ ಕೈಲಿ ಈ ಥರ ಹೆಂಗೆ ಆಗ್ತಾ ಇಲ್ಲ, ಫುಲ್ ಸುಸ್ತಾಗ್ತಿದೆ ಅಂತ. ಒಂದು ಡೋಲು ತೊಗೊಂಡೆ, ಬಟ್ ಅದು ಏನೂ ಅಷ್ಟು ವರ್ಕ್ ಆಗಲಿಲ್ಲ. ಸೊ ಅಲ್ಲಿಂದ ನಾವು ಫುಲ್ ಪ್ಯಾಕ್ ಮಾಡಿಕೊಂಡು ವಾಪಸ್ ಬ್ಯಾಂಗ್ಳೂರಿಗೆ ಬಂದಿದ ತಕ್ಷಣ ಫಸ್ಟ್ ಹೋಗಿದ್ದೆ ನಾವು ನನ್ನ ಪಪ್ಪ ಮಮ್ಮ ಮನೆಗೆ. ಅಲ್ಲಿ ಹ್ಯಾಪಿನ ಬಿಟ್ಟಿದ್ವಿ ಅಲ್ವಾ, ಅವನ್ನ ನಮ್ಮ ಮನೆಗೆ ಕರ್ಕೊಂಡು ಬಂದು ಊಟ ಮಾಡಬೇಕಾಯ್ತು. ಹೊಟ್ಟೆ ಇಷ್ಟಾಯಿತು. ಸೊ ಅಲ್ಲಿ ಊಟ ಮಾಡಿದ್ವಿ. ನಾನು ಏನೂ ರೆಕಾರ್ಡ್ ಮಾಡಲಿಲ್ಲ ಅದನ್ನು, ಬಿಕಾಸ್ ನಾನೇ ಫುಲ್ ಹೇಳ್ದಾಗೆ ಹುಷಾರಿರಲಿಲ್ಲ. ಅಲ್ಲಿಂದ ಮತ್ತೆ ನಾವು ನಮ್ಮ ಮನೆಗೆ ಬಂದಿದ ತಕ್ಷಣವೇ ಹಾಸ್ಪಿಟಲ್ಗೆ ಹೋಗಿ ನಾನು ಐ ಹ್ಯಾಡ್ ಟು ಅಡ್ಮಿಟ್ ಫಾರ್ ಸಮ್ ಟೈಮ್. ಅಂದರೆ ತುಂಬ ಸೀರಿಯಸ್ ಆಗಿ ಅಂತಲ್ಲ, ಡ್ರಿಪ್ಸ್ ಹಾಕಬೇಕಾಗಿತ್ತು. ಸೊ ಅದನ್ನು ಹಾಕಿ ಇಂಜೆಕ್ಷನ್ ಹಾಕಿದ್ರು, ಬಿಕಾಸ್ ನನಗೆ ಚಳಿ ಜ್ವರ ಸ್ವಲ್ಪ ಜಾಸ್ತಿ ಆಗೋಗಿತ್ತು. ಅದಕ್ಕೆ ಅದಾದಮೇಲೆ ದೆನ್ ಅಲ್ಲಿಂದ ವಾಪಸ್ ಬಂದು ಒಂದು 2-3 ಡೇಸ್ ಆದಮೇಲೆ ಐ ವಾಸ್ ಕೈಂಡ್ ಆಫ್ ಓಕೆ. ಅಂದರೆ ನಾನು ಟ್ಯೂಸ್ಡೇ ಬಂದಿದ್ದು ಅಂದರೆ ಐ ಥಿಂಕ್ ನಾನು ಸ್ಯಾಟರ್ಡೇ ಅಥವಾ ಸಂಡೇ ಅನ್ನಂಗೆ ಅಂತ ಅನ್ಸುತ್ತೆ ಸ್ವಲ್ಪ ಓಕೆ ಅಂತ ಅನ್ನಿಸ್ತಾ ಇತ್ತು. ಅಲ್ಲಿವರೆಗೂ ಫುಲ್ಲು ನನಗೆ ಬಾಯಲ್ಲೆಲ್ಲ ಟೇಸ್ಟ್ ಇದೆ. ಹ್ಯಾಪಿ ಕಚ್ಬೇಡ ಹ್ಯಾಪಿ ನಾನು ಹೇಳೋ ಥರ ನನಗೆ ಸ್ಯಾಟರ್ಡೇ ಸಂಡೇ ಆಗೋವರೆಗೂ ಏನೂ ಟೇಸ್ಟೇ ಇರಲಿಲ್ಲ. ಐ ಥಿಂಕ್ ಸಂಡೇ ಒಂದು ಬೆಳಿಗ್ಗೆ ನಂಗೆ ಅನ್ಸುತ್ತೆ ನನಗೆ ನೀರು ದೋಸೆ ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು. ಫಸ್ಟ್ ಟೈಮ್ ನಾನೇ ಟ್ರೈ ಮಾಡಿ ಸಕ್ಸಸ್ಫುಲ್ ಆಗಿ ಅದನ್ನು ಮಾಡಿ ಮಿನಿ ವ್ಲಾಗ್ ಕೂಡ ಮಾಡಿದ್ದೀನಿ. ಯು ಕ್ಯಾನ್ ಚೆಕ್ ಇಟ್ ಔಟ್ ಆನ್ ಇನ್ಸ್ಟಾಗ್ರಾಮ್. ಸೊ ತಿಂದು ನಾನ್ ವೆಜ್ ಎಲ್ಲ ತಿಂದಾದ್ಮೇಲೆ ಐ ಥಿಂಕ್ ನನಗೆ ಒಂದು ಸ್ವಲ್ಪ ಟೇಸ್ಟ್ ವಾಪಸ್ ಬಂತು ಅಂತ ಅನ್ನಿಸ್ತು. ಬಟ್ ಅದಾದಮೇಲೆ ಎಲ್ಲ ಹುಷಾರಲ್ಲ ಅದೇ ಸರಿ ಹೋದೆ. ನಾವು ಐಮ್ ಆಲ್ ಗುಡ್. ಬಿಫೋರ್ ಯು ಗೈಸ್ ಇವನ್ ಚೆಕ್ ಆನ್ ಮೀ, ಐಮ್ ಆಲ್ ಫೈನ್. ಸ್ವಲ್ಪ ಇನ್ನು ನಿದ್ದೆ ಥರ ಎಲ್ಲ ಇದೆ, ಬಿಕಾಸ್ ಅದೊಂಥರ ಕೋರ್ಸ್ ಥರ ಮಾತ್ರ ಕೊಟ್ಟಿದ್ದಾರೆ ನನಗೆ. ಅದನ್ನು ನಾನು ಕಂಪ್ಲೀಟ್ ಮಾಡಬೇಕು, ಇಲ್ಲಾಂದರೆ ಮತ್ತೆ ಹುಷಾರು ತಪ್ಪಬಹುದು ಅಂತ ಹೇಳಿದ್ದಾರೆ. ಸೊ ಅದಕ್ಕೇನೆ. ಬಟ್ ಐ ಆಮ್ ಆಲ್ ಗುಡ್. ಎಲ್ಲ ಕ್ರೆಡಿಟ್ ನಾನು ಇಷ್ಟು ಚೆನ್ನಾಗಿ ಹುಷಾರಾಗಿ ಇದ್ದೀನಿ ಅಂತಂದರೆ ಎಲ್ಲ ಈ ಒಂದು ಕ್ರೆಡಿಟ್ ಬಂದು ನನ್ನ ಗಂಡಂಗೆ ಹೋಗುತ್ತೆ. ತುಂಬ ಚೆನ್ನಾಗಿ ಒಳ್ಳೆ ಮಗು ಥರ ನನ್ನ ಬೆಳಗ್ಗೆ ಎದ್ದು, ಅಂದರೆ ಅವ್ರು ಆಫೀಸ್ಗೆ ಹೋಗ್ಬೇಕಾಗಿತ್ತು. ನನಗೆ ವರ್ಕ್ ಫ್ರಮ್ ಹೋಮ್ ಬೇರೆ ಆಪ್ಷನ್ ಇದೆ. ಸೊ ಅದರಲ್ಲಿ ಇದ್ದಿದ್ದರಿಂದ ಹಿ ವಾಸ್ ಲೈಕ್ ಬೆಳಗ್ಗೆ ನಾನು ಎದ್ದೇಳೋದಕ್ಕಿಂತ ಮುಂಚೆನೇ ಅವ್ರದ್ದು ಲಾಗೌಟ್ ಆಗಿ ಮನೆಗೆ ಬಂದಿರ್ತಾರೆ. ಸೊ ಅವಾಗ ಫುಲ್ ಪ್ರಿಪೇರ್ ಮಾಡಿ ನನಗೆ ಬ್ರೇಕ್ಫಾಸ್ಟ್ ಎದ್ದೇಳಿಸಿ ತಿನ್ನಿಸಿ ಮಾತ್ರ. ಆ್ಯಂಡ್ ಮಧ್ಯಾಹ್ನದ ಮಾತ್ರ ತಿಂದಿದ ತಕ್ಷಣ ಮತ್ತೆ ಮಲ್ಕೊಂಡ್ಬಿಡ್ತಾ ಇದೆ, ಯಾಕಂದರೆ ತುಂಬ ಸ್ವೆಟ್ ಆಗ್ತಿತ್ತು ಅಂತ. ಆ್ಯಂಡ್ ಮಧ್ಯಾಹ್ನದಕ್ಕೆ ಅಗೇನ್ ಅಲ್ಲಿ ನಮ್ಮ ಮನೇಲಿ ಈ ಐಕ್ಯ ಟೇಬಲ್ ಇದೆಲ್ಲ, ಅದೊಂದೇ ಟೇಬಲ್ ಇರೋದು. ಸೊ ಆ ಟೇಬಲ್ ಮೇಲೆ ಲಂಚ್ಗೆ ಏನು ತಗೋಬೇಕು ಮಾತ್ರೆ, ಆಮೇಲೆ ಅದೊಂದು ಸಿರಪ್ ಥರ ಏನೋ ಕೊಟ್ಟಿದ್ರು, ಅದೆಲ್ಲ ಇಟ್ಟು ಲಂಚ್ ಕೂಡ ಪಾಪ ಪ್ರಿಪೇರ್ ಮಾಡಿ ಅವರು ಇಟ್ಟು ಮಲ್ಕೊಳ್ಳೋರವರು. ಐ ಥಿಂಕ್ ಈ ಥರ ಒಂದು 4 ಡೇಸ್ ಮಾಡಿದ್ದಾರೆ. ಪಾಪ ಅನಿಸ್ತಾ ಇತ್ತು ನನಗೆ. ಬಟ್ ಎನಿವೇಸ್ ಲೈಕ್ ಐ ಸೈಡ್ ಎಲ್ಲ ಕ್ರೆಡಿಟ್ಸ್ ನನ್ನ ಗಂಡಂಗೆ ಹೋಗ್ಬೇಕು. ಥ್ಯಾಂಕ್ಸ್ ಟು ಗಾಡ್. ಬಟ್ ಎಲ್ಲ ಆಶೀರ್ವಾದ, ನಮ್ಮ ತಂದೆ ತಾಯಿ ಆಶೀರ್ವಾದ, ನನ್ನ ಗಂಡ ಆ್ಯಂಡ್ ನನ್ನ ಫ್ರೆಂಡ್ಸ್ ಚಂದು, ಆಮೇಲೆ ನನ್ನ ಶ್ವೇತಾ ಅಂತ ನನ್ನ ಫ್ರೆಂಡ್ ನನ್ನ ಫ್ಲ್ಯಾಟಲ್ಲೇ ಇದ್ದಾರೆ. ಅವರು ಅಷ್ಟೇ ನನಗೆ ಏನಾದ್ರು ಟೇಸ್ಟ್ ಇಲ್ಲ ಅಂದಿದ್ದಕ್ಕೆ ಪಾಪ ಅವಳು ಬಿಸಿಬೇಳೆ ಬಾತು ಅದೆಲ್ಲ ತೊಗೊಂಡು ಬಂದು ನನ್ನ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾಳೆ. ಸೊ ಆಲ್ ಕ್ರೆಡಿಟ್ ಗೋಸ್ ಟು ಮೈ ಫ್ರೆಂಡ್ಸ್, ಫ್ಯಾಮಿಲಿ ಆ್ಯಂಡ್ ಮೈ ಹಸ್ಬೆಂಡ್ ಆಫ್ ಕೋರ್ಸ್. ಥ್ಯಾಂಕ್ಸ್ ಟು ಗಾಡ್ ಫಾರ್ ಗಿವಿಂಗ್ ಮೀ ಸಚ್ ಬ್ಯೂಟಿಫುಲ್ ಪೀಪಲ್ ಇನ್ ಮೈ ಲೈಫ್. ಸೊ ಅದನ್ನು ಹೇಳ್ತಾ
ಸೊ ಇಲ್ಲಿಗೆ ನಾನು ಮುಗಿಸ್ತಾ ಇದ್ದೀನಿ ಈ ಒಂದು ವಿಡಿಯೋ. ಟ್ರಿಪ್ ಚೆನ್ನಾಗಿತ್ತು, ಬಟ್ ನಾನು ರಿವ್ಯೂನೇ ಕೊಡಲಿಲ್ಲ ಅಲ್ಲ. ಫಸ್ಟ್ ಒನ್ ತುಂಬಾ ಚೆನ್ನಾಗಿತ್ತು, ನಾವೇನು ಹೋಗಿದ್ದೆ. ಅಂಡ್ ತುಂಬಾ ಜನ ಕಾಮೆಂಟ್ ಹಾಕಿದ್ರಿ ನಾನು ಫಸ್ಟ್ ವಿಡಿಯೋ ಹಾಕಾದ್ಮೇಲೆ ರಿವ್ಯೂ ಎಷ್ಟಾಗಿತ್ತು ಹೇಳಿ ಅಂತ. ಫಸ್ಟ್ ಡೇಗೆ ಐ ಥಿಂಕ್ ವಿ ಪೇಡ್ ಅರೌಂಡ್ 6300 ಏನೋ ಆ ಥರ ಆಯಿತು ಒನ್ ಡೇಗೆ. ಅದು ಸೆಕೆಂಡ್ ಒಂದು ಮೌಂಟ್ ಜನಾಡು ಬಂದು ಐ ಥಿಂಕ್ ಎಲ್ಲ ಸೇರಿ ಒಂದು 17,000 ಆಯಿತು. ಅದು ಓವರ್ ಆಲ್ ಫುಲ್ 16,800 16,900 ಆ ಥರ ಆಗಿದ್ದು. ಬಟ್ ನೀವೇನಾದ್ರೂ 2 ನೈಟ್ಸ್ಗೆ ಏನಾದರೂ ಬುಕ್, ನಾವು ಒಂದೇ ನೈಟ್ ಬುಕ್ ಮಾಡಿದಲ್ಲಿ ನೀವು ಅದನ್ನು ಮೇಕ್ ಮೈ ಟ್ರಿಪ್ಪಲ್ಲಿ ಸೊ ಒಂದು ಕೈಂಡ್ ಆಫ್ ಆಫರ್ ಸಿಕ್ತು. ಇನ್ ಕೇಸ್ ನೀವೇನಾದರೂ 2 ನೈಟ್ಸಿಗೆ ಬುಕ್ ಮಾಡ್ತೀರಾ, ಇನ್ನೂ ಚೆನ್ನಾಗಿ ಆಫರ್ ಸಿಗಬೇಕು ಅಂತಂದರೆ ಕ್ರೆಡ್ ಅಂತ ಅಪ್ಲಿಕೇಶನ್ ಇದೆಯಲ್ಲ ಅದರಲ್ಲಿ ನೀವು ಬುಕ್ ಮಾಡಿ. ಐ ಥಿಂಕ್ ಅದರಲ್ಲಿ ನಿಮಗೆ ಒಳ್ಳೆ ಆಫರ್ ಸಿಗುತ್ತೆ. ದಟ್ ಈಸ್ ಆ್ಯಕ್ಚುಲಿ ಗುಡ್. ಬಟ್ ನಾವು ಒಂದೇ ದಿನಕ್ಕೆ, ಆದರೆ ಕ್ರೆಡ್ಡಲ್ಲಿ ಒಂದೇ ದಿನಕ್ಕೆ ಬುಕ್ ಮಾಡೋಕ್ಕಾಗಲ್ಲ, 2 ದಿನ ಮಾಡಬೇಕು ಇನ್ ಕೇಸ್ ನಿಮ್ಗೆ ಏನಾದ್ರು ಆಫರ್ ಬೇಕಂತಂದರೆ. ಸೊ ನಾವು ಮಾಡಿದ್ದು ಒಂದೇ ದಿನಕ್ಕೆ, ಅದಕ್ಕೆ ನಾವು ಮೇಕ್ ಮೈ ಟ್ರಿಪ್ ಚೂಸ್ ಮಾಡಿದ್ರೆ ಇಟ್ ವಾಸ್ ರಿಯಲಿ ಗುಡ್. ನನಗೆ ಪ್ರಾಬಬ್ಲಿ ಆ ಒಂದು ವೆದರ್, ಆ ಒಂದು ಪ್ಲೇಸ್, ನನಗೆ ವಯನಾಡ್ ತುಂಬ 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 ಇಷ್ಟ. ಬಟ್ ಏನು ಮಾಡೋಕ್ಕಾಗಲ್ಲ, ಚೆನ್ನಾಗಾಗಲಿಲ್ಲ ಅದು ನನಗೆ. ಒಂಥರ ಫಸ್ಟ್ ಟೈಮ್ ಹೋದಾಗಲೂ ನನಗೆ ಒಂಥರ ಹುಷಾರು ತಪ್ಪದಂಗೆ ಆಗಿತ್ತು. ಬಂದಿದ್ವಿ ಅವಾಗ, ನಾನು ಅನ್ಕೊಂಡೆ ಮೇ ಬಿ ನನಗೆ ಅವಾಗಲೇ ಏನು, ಬಟ್ ಅವಾಗ ಅಷ್ಟು ಬಿಸಿಲಿರಲಿಲ್ಲ. ಸೊ ಇದು 2ನೇ ಸತಿ ಹೋಗಿದ್ದು ನಾನು ವಯನಾಡ್ಗೆ. ಬಟ್ ಎನಿವೇಸ್ ನೆಕ್ಸ್ಟ್ ಟೈಮ್ ಐ ಥಿಂಕ್ ನಾನು ಹೋಗಲ್ಲ. ಬಟ್ ನನಗೆ ತುಂಬ ಫೇವ್ರೆಟ್ ಪ್ಲೇಸ್ ಅದು. ನೀವೇನಾದರೂ ಹೋಗಬೇಕು ಅಂತಂದರೆ ಮೌಂಟ್ ಜನಾಡುದಲ್ಲಿ ಐ ಥಿಂಕ್ ಜಕೂಸಿ ಔಟ್ಸೈಡಲ್ಲಿ ತೊಗೊಳ್ತಿದ್ದೀರಾ ಅಂತಂದರೆ ನನಗೆ ಅನ್ಸುತ್ತೆ ಐ ಡೋಂಟ್ ರಿಯಲಿ ಸಜೆಸ್ಟ್ ದಾಟ್. ಬಿಸಿಲಿದ್ರೆ ತಗೊಳ್ಳಿ. ಈ ಥರ ಹಿಂಗೆ ಮಳೆಗಾಲದಲ್ಲಿ ನೀವು ಜಕೂಸಿನ ನೀವೇನಾದ್ರೂ ಆಫ್ ಮಾಡ್ಕೊಂಡ್ರೆ ಐ ಥಿಂಕ್ ಟೋಟಲಿ ವೇಸ್ಟ್ ಅಂತ ಅನ್ಸುತ್ತೆ. ನೀವು ಒಳಗಡೆನೆ ಕೂತಿರ್ಬೇಕು. ಐ ಫೀಲ್ ಸೋ ಡಿಪ್ರೆಸ್ಡ್. ಒಂಥರ ಈ ರೇನಿ ಸೀಸನ್ ಎಲ್ಲ ನನಗೆ ಒಂಥರ ಚೆನ್ನಾಗೇ ಅಂತಾನೆ ಅನ್ಸಲ್ಲ. ಸಮ್ಮರ್ ಇದ್ರೆ ಅಟ್ಲೀಸ್ಟ್ ಬಿಸಿಲು ಎಲ್ಲ ಓಡಾಡ್ಕೊಂಡು ಟ್ಯಾನ್ ಆದ್ರೂ ಪರವಾಗಿಲ್ಲ, ಸಖತ್ತಾಗಿ ಓಡಾಡ್ಬೋದು. ಬಟ್ ಇದು ಮಳೆ ಬಂದ್ರೆ ಎಲ್ಲೂ ಹೋಗಕ್ಕಾಗಲ್ಲ. ಮಳೇಲಿ ಸುಮ್ಮನೆ ಮನೇಲಿ ಹಿಂಗೆ ವಿಂಡೋ ನೋಡ್ಕೊಂಡು ಕುತ್ಕೊಬೇಕು, ಅಥವಾ ಎಲ್ಲರೂ ಹೋದ್ರೂ ಸುಮ್ಮನೆ ಇರಬೇಕು. ಹೋದ್ರೆ ಸಮ್ಮರ್ ಸೀಸನಲ್ಲಿ ಹೋಗಿ, ಇನ್ ಕೇಸ್ ನೀವು ವಯನಾಡ್ ಹೋಗ್ತಾ ಇದ್ದೀರಾ ಅಂತಂದ್ರೆ. ಆ್ಯಂಡ್ ಪ್ಲಾನ್ ಅಕಾರ್ಡಿಂಗ್ ಟು ದ್ಯಾಟ್. ಆ್ಯಂಡ್ ಯಾ, ಸೊ ಅಷ್ಟಾಯಿತು. ಆ್ಯಂಡ್ ಅಫ್ಕೋರ್ಸ್ ಪೆಟ್ರೋಲ್ ಎಲ್ಲ ಸೇರಿ ಅದೊಂದು 7,000 8,000 ಆಗಿರುತ್ತೆ ಹೋಗೋಕ್ಕೆ ಬರೋಕ್ಕೆ ಎಲ್ಲ ಸೇರಿ. ಆ್ಯಂಡ್ ಮಧ್ಯದಲ್ಲಿ ಊಟ ತಿನ್ನೋದು ಅದು ಇದೆಲ್ಲ ಸೇರಿ ಐ ಥಿಂಕ್ ಟೋಟಲ್ ಒಂದು ಹತ್ರ ಒಂದು 30,000 ಆಗಿರ್ಬೋದು ಹೋಗೋಕ್ಕೆ ಬರೋಕ್ಕೆ, ಇನ್ಕ್ಲೂಡಿಂಗ್ ಪೆಟ್ರೋಲ್ ಎಲ್ಲ ಸೇರಿ, ಊಟ ಎಲ್ಲ ಸೇರಿ. ಸೊ ಯಾ, ಅದು. ಆ್ಯಂಡ್ ಯಾ, ಐ ಥಿಂಕ್ that's that. And thank you so much for watching this video. Lots of love. Bye bye. Take care.